ನೀನು ನನ್ನ ಕೈ ಬಿಟ್ಟರೆ ನನಗೆ ಸಾವೇ ಗತಿ ತಾಯಿ. ಎಲ್ಲನೂ ಕಳ್ಕೊಂಬಂದಿರೋ ಮಗು ನೀನು ಮುಂದೆ ನಿಂತಿದೆ ಅನ್ಕೋ. ಅಮ್ಮನಾಗಿ ಗುರುವಾಗಿ ನೀನೇ ಕಾಪಾಡಬೇಕು. ನೀನೇ ಬಂದು ನನ್ನನ್ನು ಉಳಿಸ್ಬೇಕು. ಈ ಪುಣ್ಯ ಭೂಮಿಗೆ ಬರೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ಮಹಾದೇವಿ ಅಮ್ಮ ರಕ್ಷಿಸು ಅಂಬೆ ದೀನರ, ಶಿಕ್ಷಿಸು ಜನನಿ ದುರುಳರ, ಶರಣು ಶರಣು ಭಗವತಿ. ಎದ್ದೇಳು, ಎಲ್ಲ ಒಳ್ಳೇದಾಗತ್ತೆ. ಯಾಕೆ ಈ ದುಃಖ? ಇದೆಲ್ಲ ಕಲ್ಪನೆ ಅನ್ನಿಸ್ತಿದೆ ನನಗೆ. ನಾನು ಸಾಮಾನ್ಯ, ನೀನು ಅಸಾಮಾನ್ಯ. ನನಗೆ ನಿನ್ನ ದರ್ಶನ ಭಾಗ್ಯ ಸಿಕ್ಕಿದೆ. ಇಷ್ಟು ಸಾಕು ಈ ಜೀವಕ್ಕೆ. ಎಲ್ಲರೂ ಒಂದೇ, ಎಲ್ಲವೂ ಒಂದೇ ಈ ಸೃಷ್ಟಿಯಲ್ಲಿ. ಸಾಮಾನ್ಯಳಾದ ನಿನ್ನಿಂದ ಅಸಾಮಾನ್ಯವಾದ ಒಂದು ಕೆಲಸ ಆಗಬೇಕಿದೆ. ನೀನು ಹೇಳ್ದಾಗೆ ನಾನು ಮಾಡ್ತೀನಿ. ಲೋಕನ ಕಾಯೋ ತಾಯಿ ನೀನು. ನಿನಗೆ ನನ್ನ ಅವಶ್ಯಕತೆ ಯಾಕೆ ಬೇಕು? ಯಾರಿದು ಒಬ್ಬರೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ? ಸೃಷ್ಟಿಯಲ್ಲಿ ಯಾಕೆ, ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಕೆಲವೊಂದು ಸಾತಿ ಉತ್ತರ ಇರೋದಿಲ್ಲ ಅಮೃತ. ನನ್ನ ರಕ್ಷಣೆ ನಾನೇ ಮಾಡ್ಕೊಳ್ಳೋ ಶಕ್ತಿ ಇದ್ದರೂ ಕೂಡ ನನಗೆ ನಿನ್ನ ಸಹಾಯ ಬೇಕಿದೆ. ಇದಕ್ಕೆ ಸೃಷ್ಟಿ ಅನ್ನೋದು. ಇಲ್ಲಿ ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರು ಅಲ್ಲ. ಕೆಲವೊಂದು ಸಾರ್ತಿ ಇಲ್ಲಿ ಅಸಾಮಾನ್ಯರು ಅಸಹಾಯಕರಾಗ್ತಾರೆ. ನಾನಿಲ್ಲಿಗೆ ಬಂದ ಉದ್ದೇಶ ಏನು? ಯಾಕೆ ಕರೆಸ್ಕೊಂಡೆ ಹೇಳು. ಎಲ್ಲವೂ ಗೊತ್ತಿದೆ, ಆದರೆ ಏನು ಹೇಳದ ಸ್ಥಿತಿಯಲ್ಲಿ ನಾನಿದ್ದೀನಿ. ಈಗ ನಾನು ಮಕ್ಕಳಿಂದಲೇ ಬಂಧನಕ್ಕೆ ಒಳಗಾದ ತಾಯಿ. ಮಕ್ಕಳಿಂದಲೇ ಶಕ್ತಿಗಳನ್ನು ಕಳೆದುಕೊಂಡ ತಾಯಿ. ಮಮಕಾರದ ಮಾಯೆಯಲ್ಲಿ ಬಂದಿಯಾಗಿರೋ ತಾಯಿ. ಬಾಬಾ, ಏನಿದು? ಎಷ್ಟೊತ್ತು ಬೇಕು? ಏನಾದರೂ ಮಾಡಿ ಒಳಗೆ ಹೋಗಾಗ ಮಾಡಿ ಬಾಬಾ. ಕಾಯೋದಕ್ಕಾಗ್ತಾ ಇಲ್ಲ. ಕಾಯಲೇಬೇಕು ರುದ್ರ. ಆ ತಾಯಿಯ ಅನುಮತಿ ಮೀರಿ ನಾವೇನಾದ್ರೂ ಒಳಗಡೆ ಹೋದ್ರೆ ನಮ್ಮ ಪ್ರಾಣನ ಕಳ್ಕೋಬೇಕಾಗುತ್ತೆ. ಒಳಗಡೆ ಹೋಗೋದಕ್ಕೆ ಆ ತಾಯಿಯ ಅನುಮತಿ ಇಲ್ಲ. ಮಾಯಾಜಾಲದಿಂದ ನಮ್ಮನ್ನು ದೂರ ಇಟ್ಟಿದ್ದಾಳೆ. ಖಂಡಿತ ಇದಕ್ಕೊಂದು ಕೊನೆ ಇದ್ದೇ ಇದೆ ರುದ್ರ. ಇಲ್ಲ ಬಾಬಾ, ನನಗೆ ಅನುಮಾನ. ಬೆಂಕಿ ಉರಿತಾನೆ ಇದೆ. ಇದು ಹೀಗೆ ಆದ್ರೆ ಈ ಊರಿಗೆ ಬಂದಿರೋ ನಾಗಿಣಿ ಹೊರಟ್ಬಿಡ್ತಾಳೆ. ನಾವಿಲ್ಲಿಗೆ ಬಂದಿದ್ದು ಕೂಡ ದಂಡ ಆಗುತ್ತೆ ಬಾಬಾ. ದಾರಿ ಯಾವಾಗ ಸರಿ ಹೋಗುತ್ತೆ? ಈ ಬೆಂಕಿ ಯಾವಾಗ ಆರುತ್ತೆ ಬಾಬಾ? ತಿಳ್ಕೋಬೇಕಾ? ನೋಡಲಿ, ಜೈ ಮಹಾಕಾಲ. ಏನಿದು ಕಡ್ಕಿ? ನೋಡು, ಗೊತ್ತಾಗುತ್ತೆ. ಏನ್ ಬಾಬಾ, ಇವರೆಲ್ಲ ಯಾರು? ಗೊತ್ತಾಗುತ್ತೆ ರುದ್ರ. ನೋಡು. ಮಾಂಗಲ್ಯ ಯಾಕಿದು? ಇದು ನಿಮ್ಮ ಅಮ್ಮನವರ ಕೊಳ್ಳಲ್ಲಿ ಇರಬೇಕಾದ ಮಾಂಗಲ್ಯ. ಅಸಲಿ ಮಾಂಗಲ್ಯನ ನಾಳೆ ನನ್ನ ಕೈಗೆ ತಂದ್ಕೊಡು. ನಾನು ಸೃಷ್ಟಿಸಿರೋ ಈ ಮಾಂಗಲ್ಯನ ಅವಳ ಕೊಳ್ಳಿಗೆ ಹಾಕು. ಆಗ ಅವಳ ಸರ್ವಶಕ್ತಿಗಳನ್ನ ಕಳ್ಕೊಂಡು ನಮ್ಮ ಅಧೀನದಲ್ಲಿರ್ತಾಳೆ. ಯಾವುದೇ ಅಪಾಯ ಇಲ್ಲ ಅಲ್ವಾ ಕಡ್ಕಿ? ಅಪಾಯ ಇದೆ, ಆದ್ರೆ ನಮ್ಗಲ್ಲ, ನಿನ್ನ ಅಮ್ಮನವ್ರಿಗೆ. ಆದ್ರೆ
ಒಂದು ಮಾತು ಕಡ್ಕಿ, ಶ್ರೀಚಕ್ರ ಬೇಕು ನಿಜ, ಅದ್ರ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ಅದು ನಿಜ. ಆದ್ರೆ ಅಷ್ಟೇ ಪ್ರಾಣನ ಅಮ್ಮನವ್ರ ಮೇಲೂ ಇಟ್ಕೊಂಡಿದ್ದೀನಿ. ಆಕೆ ನೋಡಿ ಬೆಳೆದಿದ್ದೀನಿ. ಆಕೆ ನನ್ನ ಕೈ ಹಿಡಿದು ನಡೆಸಿದಾಳೆ. ಅವಳಿಂದ ಮಾತು ಕಲ್ತಿದ್ದೀನಿ. ಸಂಸ್ಕಾರ ಅವಳಿಂದ ಬಂದಿದೆ. ಸರಿ ತಪ್ಪುಗಳನ್ನ ತಿದ್ದಿದ್ದಾಳೆ. ಯಾಕೋ ನನ್ನ ಮನಸ್ಸಿಗೆ ನೆಮ್ಮದಿ ಅನಿಸ್ತಾ ಇಲ್ಲ. ಈ ಕೆಲಸನ ನಾನು ಹೃದಯದಿಂದ ಮಾಡ್ತಾ ಇಲ್ಲ. ಮಾಡೋದು ಕಷ್ಟ ಆಗ್ತಾ ಇದೆ. ಕಷ್ಟ ಆದ್ರೂ ಬೇರೆ ವಿಧಿ ಇಲ್ಲ ವಿರೂಪಾಕ್ಷ, ಮಾಡಲೇಬೇಕು. ಇಲ್ದಿದ್ರೆ ನಮ್ಮ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗಲ್ಲ. ಈಗ ನಮ್ಮ ಪಾಪ ಪುಣ್ಯಗಳ ಲೆಕ್ಕಾಚಾರಗಳನ್ನು ಬದಿಗಿಟ್ಬಿಡು. ಶ್ರೀಚಕ್ರ ನಮ್ಮ ಕೈವಶವಾದ್ಮೇಲೆ ಅಸಲಿ ತಾಳಿನ ನಿನ್ನ ಅಮ್ಮನವ್ರಿಗೆ ಧಾರಣೆ ಮಾಡೋಣ. ಆಗ ಅವಳ ಶಕ್ತಿ ವಾಪಸ್ಸಾಗುತ್ತೆ. ತಾಯಿಗೆ ಶಕ್ತಿ ಬಂದ್ಮೇಲೆ ನಮ್ ಕಥೆ ಏನ್ ಕಡ್ಕೆ? ಸುಟ್ಟು ಬಿಡ್ತಾಳೆ, ಭಸ್ಮ ಆಗಿ ಹೋಗ್ಬಿಡ್ತೀವಿ ನಾವು. ಬುದ್ಧಿ ಇಲ್ಲ ನಿನಗೆ. ಆಗ ಶ್ರೀಚಕ್ರ ನಮ್ಮ ಕೈವಶದಲ್ಲಿರುವಾಗ ಯಾರಿಂದ ನಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ಸರಿ ಕಣೆ, ಈಗ ನನಗೆ ಸಮಾಧಾನ ಆಯ್ತು. ನಾನಿದ್ ಹೊರಡ್ತೀನಿ. ವಿರೂಪಾಕ್ಷ ನಿನ್ಕೋ. ನಾಳೆ ಮಾಂಗಲ್ಯ ಧಾರಣೆ ಆಗೋದು ಯಾವುದೇ ಕಾರಣಕ್ಕೂ ತಪ್ಪಬಾರ್ದು. ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೆಲಸ ಮಾಡು. ಇದೇ ನಮ್ಮ ಕೊನೆ ಪ್ರಯತ್ನ ಅಂತ ಕೊನೆ ಸಾರ್ತಿ ಹೇಳ್ತಾ ಇದ್ದೀನಿ. ಬಾಬಾ, ಏನ್ ಮಾಡ್ತಿದಾರ ಅವರು? ಬಿಡು ರುದ್ರ, ಅದೆಲ್ಲ ನಮಗೆ ಬೇಡ್ದಿರೋ ವಿಚಾರ. ಬಂದಾಯ್ತಲ್ಲ ಅವಳ ಬಳಿಗೆ, ಸಿಕ್ಕೇ ಸಿಗ್ತಾಳೆ. ಬಿಡು ರುದ್ರ. ಅವಳು ಕೊನೆ ಉಸಿರು ಎಳೆಯೋದನ್ನ ನೋಡೋದಿಕ್ಕೆ ನಾನು ಕಾಯ್ತಾ ಇದ್ದೀನಿ. ಅಮೃತ, ನಿನಗೆ ಗೊತ್ತಾ, ಅಮ್ಮನವ್ರ ಹತ್ರ ಏನೇ ಬೇಡ್ಕೊಂಡ್ರು ಅದೆಲ್ಲ ಆಗತ್ತೆ. ರಾತ್ರಿ ಹೊತ್ತು ಅಮ್ಮನವರು ಗರ್ಭಗುಡಿಯಿಂದ ಸಂಚಾರಕ್ಕೆ ಹೊರಡ್ತಾರಂತೆ. ಅವಾಗ ನಾವು ಯಾರು ನೋಡಬಾರ್ದಂತೆ. ಹೌದಾ? ಹೌದು ಅಮೃತ. ಇನ್ನೊಂದು ನಿಜ ಏನಂದ್ರೆ, ಕೆಟ್ಟವ್ರಿಗೆ ಉಳಿಗಾಲ ಇಲ್ಲ, ಒಳ್ಳೆಯವ್ರಿಗೆ ಕೆಟ್ಟ ಕಾಲ ಇಲ್ಲ. ಅದು ಅಮ್ಮನವ್ರ ಶಕ್ತಿ. ಹೌದಾ ಜಾಜಿ? ವಿದ್ಯಾ, ನಿಮ್ಮ ಅಕ್ಕಂಗೆ ಸ್ವಲ್ಪ ಲವ್ ಸ್ಟೋರಿ ಹೇಳೋದಕ್ಕೆ ಹೇಳೋ. ಗೊತ್ತಾಯ್ತು ಬಿಡಿ, ಪ್ರೀತಿಯಲ್ಲಿ ಬಿದ್ದು ಒದ್ದಾಡ್ತಿದ್ದೀರಿ. ಬಾಯ್ ಬಿಟ್ಟು ಹೇಳಬೇಕಾ? ವಿದ್ಯಾ, ತುಂಬ ಹೊತ್ತಾಯ್ತು, ಹೋಗಿ ಮಲ್ಕೋ. ಅವಿವೇಕಿಗಳ ಹತ್ರ ಜಾಸ್ತಿ ಹೊತ್ತು ಕಾಲ ಕಳಿಬಾರ್ದು. ಯಾಕೆ ಹೇಳು? ಯಾಕೆ? ನೀನು ಅವ್ರ ಥರನೇ ಆಗ್ತೀಯ, ಅದಕ್ಕೆ. ಸರಿ ಅಕ್ಕ. ಬಾವಾ, ಏನೋ ಹೇಳ್ತಾ ಇದ್ದೆ. ಏನೋ? ಅಮೃತ ನಿನಗೆ ಅಕ್ಕ ಅಂದಮೇಲೆ ನೀನು ನನಗೆ ಭಾವನೆ ತಾನೆ. ಭಾವ ಗೀವ ಅಂದ್ರೆ ಸಾಯಿಸ್ಬಿಡ್ತೀನಿ ನಿಮ್ಮನ್ನ. ಕೊಂದು ಬಿಡಿ. ಯಾಕಿನ್ನೂ ಸುಮ್ಮನೆ ಜೀವಂತವಾಗಿ ಬಿಟ್ಟಿದ್ದೀರಾ? ಜಾಜಿ, ಸುಮ್ಮನೆ ಒಳಗಡೆ ಹೋಗೋದಕ್ಕೆ ಹೇಳು. ವಿದ್ಯಾ, ಕರ್ಕೊಂಡು ಹೋಗೋ ಅವ್ರನ್ನ. ಬಾರಪ್ಪ, ನೀನು ಅಕ್ಕ ಗರಂ ಆಗಿದ್ದಾರೆ. ಏ ಇರು ಬಾವಾ, ಇನ್ನ ಸ್ವಲ್ಪ ಹೊತ್ತು ಮಾತಾಡೋಣ. ಮತ್ತೆ ಭಾವ ಅಂತಿದ್ದೀರಾ? ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು. ನೀನು ಬಾರಪ್ಪ ಸುಮ್ಮನೆ. ಬಾರಪ್ಪ ನೀನು. ಯಾಕೆ ನಿಮ್ಗೆ ಅವ್ರ ಮೇಲೆ ಅಷ್ಟೊಂದು ಕೋಪ? ಪಾಪ ಅವ್ರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ಒಪ್ಕೊಳ್ಳೋದಲ್ವಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹೀಗೆ ಹೇಳೋರೆ ಮುಂದೆ ನೀನಿಲ್ಲದೆ ಜನ್ಮನೇ ಇಲ್ಲ ಅನ್ನೋದು. ಬೇಕಿದ್ರೆ ನೋಡ್ತೀರಿ, ನೀವಿಬ್ಬರೇ ಜೊತೆಯಾಗೋದು. ಯಾಕೆ ಹಾಗೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮಿಬ್ಬರು ನೋಡಿ ನನಗೆ ಹಾಗೆ ಅನ್ನಿಸ್ತು ಅಷ್ಟೇ, ಬೇರೆ ಇನ್ನೇನಿಲ್ಲ.